ಹಾಯ್ ಎಲ್ಲರಿಗೂ. 5:30 6 o'clock ಅನ್ನೋಷ್ಟೊತ್ತಿಗೆ ವೆದರ್ ನೋಡಿ ಯಾವ ಥರ ಇದೆ. ಈ ಥರ ವೆದರ್ ಎಷ್ಟು ಜನಕ್ಕೆ ಇಷ್ಟ, ಹಾಗೆ ಎಷ್ಟು ಜನಕ್ಕೆ ಈ ಥರ ವೆದರಲ್ಲಿ ಸುಮ್ಮನೆ ಬೆಚ್ಚಿಗೆ ಮಲ್ಕೊಬಿಡೋಣ ಅನಿಸುತ್ತೆ, ಕಮೆಂಟ್ ಮಾಡಿ ಹೇಳಿ. ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಉಪ್ಪಿಟ್ಟು ಯಾವ ಥರ ಮಾಡಿದ್ನು ಲಾಸ್ಟ್ ಟೈಮ್ ಅದೇ ಥರ ಸೇಮ್, ಸ್ವಲ್ಪ ಚೇಂಜಸ್ ಇರುತ್ತೆ. ಮೊದಲು ಎಣ್ಣೆನ ಬಿಸಿಗಿಟ್ಟು ಅದಕ್ಕೆ ಸಾಸಿವೆ, ಅದಾದ ನಂತರ ಕರಿಬೇವಿನ ಸೊಪ್ಪು, ನೆಕ್ಸ್ಟು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹೆಚ್ಚಿಟ್ಟಿರುವಂಥ ಈರುಳ್ಳಿನೂ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಏನೋ ಒಂದು ಸಣ್ಣ ಎಡವಟ್ಟು ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಮಿಸ್ ಆಗ್ತಾ ಇದೆ. ಅದು ಲಾಸ್ಟಿಗೆ ಹೇಳ್ತೀನಿ ನಾನು. ಈಗ ಏನು ಅಂತ ಹೇಳಿದ್ರೆ, ಇದಿಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ. ನಾನು ಯಾವಾಗಲೂ ಉಪ್ಪಿಟ್ಟು ಅಥವಾ ಶಾವಿಗೆ ಉಪ್ಪಿಟ್ಟಿಗೆಲ್ಲ ನೀರನ್ನ ಅಳತೆ ಮಾಡಿ ಹಾಕಲ್ಲ, ಒಂದು ಅಂದಾಜಲ್ಲಿ ಹಾಕ್ಬಿಟ್ಟಿರ್ತೀನಿ. ಈಗ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು 2 ಬೌಲಷ್ಟು 2.5 ಬೌಲಷ್ಟು ನೀರನ್ನ ಹಾಕ್ಕೊಳ್ತೀನಿ ಯಾವಾಗಲೂ. ಅದೇ ಥರ ಅಭ್ಯಾಸ ಆಗಿದೆ. ಸೊ ನೀರು ಹಾಕಿದ ನಂತರ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪನೇ ಸಕ್ಕರೆ ಹಾಕಿಬಿಟ್ಟು ಇದಾದ ನಂತರ ಇದಕ್ಕೆ 2 ಸ್ಪೂನಷ್ಟು ನಾನು 1 to 3 ನೂಡಲ್ಸ್ ಮಸಾಲೆ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಮಾಡುವಾಗ ನೀವು ಇದನ್ನು ಖಂಡಿತ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು. ಯಾವಾಗಲೂ ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಥರ ಈ ಥರ ಮಸಾಲೆ ಎಲ್ಲ ಹಾಕ್ತಿರ್ತೀನಿ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸ್ವಲ್ಪ ಕುದ್ದ ತಕ್ಷಣವೇ ಈ ಶಾವಿಗೆನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಸೇಮ್ ಉಪ್ಪಿಟ್ಟು ಮಾಡುವಾಗ ನಾನು ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಟು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ತೀನಲ್ಲ, ಅದೇ ಥರನೇ ಇದಕ್ಕೂ ಮಾಡ್ಕೊಳ್ಳೋದು ನಾನು. ಸ್ವಲ್ಪ ಇಷ್ಟು ಬೆಂದ ನಂತರ ನಾನು ಮುಚ್ಚಿಟ್ಬಿಡ್ತೀನಿ. ಫುಲ್ಲು ಲೋ ಫ್ಲೇಮಿಗೆ ಇಟ್ಕೋಬೇಕು, ನೆನಪಲ್ಲಿ ಲೋ ಫ್ಲೇಮಿಗಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಮತ್ತು ಮಧ್ಯದಲ್ಲಿ ಒಂದು ಸರಿ ಓಪನ್ ಮಾಡಿ ನೋಡಿ ಮಿಕ್ಸ್ ಮಾಡಿ ಕೊಡ್ಬೋದು. ಈಗ ನೋಡಿ ನನ್ನ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ. ಈಗ ಬಿಸಿ ಬಿಸಿ ಇದೆ ತುಂಬ, ಅದಕ್ಕೆ ನಾನು ಇಲ್ಲಿ ಶೇಂಗಾ, ಅದಾದ ನಂತರ ಗೋಡಂಬಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಇದಿಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಿದ್ದೀನಿ. ಮೊದಲು ಸ್ವಲ್ಪ ಎಡವಟ್ಟು ಮಾಡಿದೆ ಅಂತ ಹೇಳಿದ್ನಲ್ಲ, ಇದೇ ಎಡವಟ್ಟು. ಆ್ಯಕ್ಚುಲಿ ಶೇಂಗಾ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಬಟ್ ಏನೂ ಯೋಚನೆ ಮಾಡ್ತಾ ಅದನ್ನು ಹಾಕೋದು ಬಿಟ್ಟು ಡೈರೆಕ್ಟ್ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಬಿಟ್ಟೆ. ತೊಂದರೆ ಇಲ್ಲ, ಅದಾದ ನಂತರ ಈ ಥರ ಫ್ರೈ ಮಾಡಿ ಹಾಕ್ಕೋಬೋದು, ಏನು ಪರವಾಗಿಲ್ಲ. ಇದಾದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಟ್ರೆ ನಿಮಗೆ ಶಾವಿಗೆ ಉಪ್ಪಿಟ್ಟು ರೆಡಿ. ಸೂಪರಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತು ಸ್ನ್ಯಾಕ್ಸಿಗೆ ನಾನು ಮ್ಯಾಂಗೋ ಮತ್ತು ಸನ್ಫ್ಲವರ್ ಸೀಡ್ಸ್ ಇಟ್ಟಿದ್ದೀನಿ. ನೆಕ್ಸ್ಟು ಶಾವಿಗೆ ಉಪ್ಪಿಟ್ಟು, ಕ್ಯಾರೆಟು, ಸೌತೆಕಾಯಿ ಮತ್ತು ಒಂದೇ ಒಂದು ರಾಗಿ ಅವಲಕ್ಕಿ ಉಂಡೆನ ಮಾಡಿ ಇಟ್ಟಿದ್ದೀನಿ. ಈ ರಾಗಿ ಅವಲಕ್ಕಿ ಉಂಡೆನೂ ಮಖಾನ ಥರನೇ ಮಾಡ್ಕೊಂಡಿದ್ದು. ನಾನು ಅದು ಫುಲ್ಲು ಸ್ವೀಟ್ಸ್ನ ಎಲ್ಲ ಯಾವ ಥರ ಮಾಡೋದು ಅಂತ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟು ಅನುಜ್ ಇಲ್ಲಿ ಸ್ಕೂಲಿಗೆ ರೆಡಿಯಾಗಿ ಹೋಗ್ತಿದ್ದಾನೆ. ಅವ್ನು ಛತ್ರಿ ತಗೊಂಡು ಹೋಗ್ತಿದ್ದೀನಿ ಅನ್ನೋದೇ ಖುಷಿ ಅವನಿಗೊಂದು. ಇದಾದ ನಂತರ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮುದ್ದೆ ನಾನು ಯಾವ ಥರ ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ. ಒಂದು 3/4 ಲೋಟದಷ್ಟು ನಾನೀಗ ರಾಗಿ ಹಿಟ್ಟು ತೊಗೊಂಡಿದ್ದೆ. ಅದಕ್ಕೆ 1/4 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ನೀವು ಈಗ 1 ಗ್ಲಾಸ್ ನೀರು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅಂತೇಳಿದರೆ 2 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಗಂಟೇನೂ ಇಲ್ದಲೇ ಇರೋ ಥರ ನೀಟಾಗಿ ಫುಲ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನೀವು ಫ್ಲೇಮ್ನ ಆನ್ ಮಾಡಿಕೊಂಡು ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಒಂದು 2 ನಿಮಿಷ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಓಕೆನಾ? ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ 2 ನಿಮಿಷ. ಯಾಕೆಂದರೆ ರಾಗಿ ಹಿಟ್ಟು ಚೆನ್ನಾಗಿ ಬೇಯಬೇಕು ಅಂತ ಹೇಳ್ತಾರಲ್ವ, ಹಾಗಾಗಿ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ. ನಿಮಗೆ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ ಹೇಳೋ ಟೈಮಲ್ಲಿ ಫ್ಲೇಮನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸಾಕು. ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಟ್ಟು ಅದಾದ ನಂತರ ನೀವು ನೀಟಾಗಿ ಮುದ್ದೆನ ತಿರುಗ್ಕೋಬೇಕಾಗುತ್ತೆ. ನಾನು ಯಾವಾಗಲೂ ಇದೇ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದು. ಕೆಳಗಡೆ ಅಂಟೋದು ಆ ಥರ ಎಲ್ಲ ಏನೂ ಆಗಲ್ಲ, ಚೆನ್ನಾಗಿ ಇರುತ್ತೆ. ಈ ಮೆಥಡ್ ಫಾಲೋ ಮಾಡುವಾಗ ನನಗೆ ಒಂಚೂರು ಗಂಟಾಗಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಈ ಥರ ಸ್ವಲ್ಪ ಗಟ್ಟಿ ತಿರುಗ್ಕೊಡ್ಬೇಕಾಗುತ್ತೆ ಅಂತ ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿ ಮುದ್ದೆ ಆಗುತ್ತೆ. ಬೇರೆ ಆದರೆ ಸ್ವಲ್ಪ ಫಸ್ಟು ನೀರು ಇಟ್ಬಿಟ್ಟು ಅದಾದ ನಂತರ ಹಿಟ್ಟು ಹಾಕೋದು ಆ ಥರ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಥರ ಮಾಡುವಾಗ ಏನೂ ಆಗಲ್ಲ, ನೀಟಾಗಿ ಮುದ್ದೆ ನಿಮಗೆ ರೆಡಿಯಾಗಿ ಸಿಗುತ್ತೆ. ಸೊ ಈಗ ನೋಡಿದರೆ ಫ್ಲೇಮೆಲ್ಲ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ನಾನು ಇದನ್ನು ಹಿಟ್ಟನ್ನು ಪೂರ್ತಿಯಾಗಿ ತಿರುಗ್ಕೊಳ್ತಿದ್ದೀನಿ. ಸೈಡಲ್ಲೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ನಾವು
ಮಾಡ್ಕೋಬೇಕು. ಈಗ ನೋಡಿದರೆ ಹಿಟ್ಟು ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಒಂದು ಕಾಲು ಗ್ಲಾಸ್ಗಿಂತನೂ ಸ್ವಲ್ಪ ಕಡಿಮೆ ನೀರು ಹಾಕಿಬಿಟ್ಟು ಇನ್ನೊಂದು ಸರಿ ನೀಟಾಗಿ ತಿರುಗಿಕೊಡಿ. ಈಗ ನೋಡಿದ್ರೆ ಪೂರ್ತಿಯಾಗಿ ಬೆಂದಿದೆ. ಇವಾಗ ಏನು ಮಾಡಬೇಕು ಅಂತೇಳಿದರೆ, ನಾನು ಸ್ಪೂನಲ್ಲೆಲ್ಲ ಈ ಥರ ನೀಟಾಗಿ ತೆಗೆದ್ಬಿಟ್ಟು ಸೈಡಲ್ಲೆಲ್ಲ ಏನಿರುತ್ತೋ ಅಲ್ಲೆಲ್ಲ ಹಿಟ್ಟು ಏನಿರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಮಧ್ಯಕ್ಕೆ ಹಾಕಿಬಿಟ್ಟು ನಾನು ಇದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಮುಚ್ಚಿಡ್ತೀನಿ. ಒಂದು ಅಥವಾ 2 ನಿಮಿಷ ನೀಟಾಗಿ ಮುಚ್ಚಿಟ್ಬಿಡ್ತೀನಿ ಇದನ್ನು. 2 ನಿಮಿಷ ಆದಮೇಲೆ ಬಂದು ಇದನ್ನು ಮುದ್ದೆ ಕಟ್ಕೊಳ್ತೀನಿ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಮುದ್ದೆ ಮಾಡಬೇಕು ಅಂತೆಲ್ಲ. ಬಟ್ ಕೆಲವೊಂದು ಅಂದರೆ ಈ ಹಿಟ್ಟು ಗಂಟು ಆಗೋ ಪ್ರಾಬ್ಲಮಿಂದನೇ ಎಷ್ಟೋ ಜನ ಮಾಡಲ್ಲ. ಈ ಮೆಥಡನ್ನ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ನಿಮಗೆ ಫೇಲ್ಯೂರ್ ಆಗೋದೇ ಇಲ್ಲ. ಓಕೆನಾ? ಈಗ ನೋಡಿ ಮುದ್ದೆನ ಕಟ್ಕೊಳ್ತೀನಿ. ಒಂದು ಸಣ್ಣ ಮುದ್ದೆ ಮಾಡಿ ತೋರಿಸ್ತೀನಿ. ಫಸ್ಟು ನಾನು ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು, ನೀವು ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತಟ್ಕೋಬೇಕಾಗುತ್ತೆ. ಬೇಕಾದರೆ ಸ್ವಲ್ಪ ಆಯಿಲ್ ಹಾಕ್ಕೋಬೋದು. ಆಯಿಲ್ ಹಾಕಿದರೆ ಈ ಥರ ಒಳ್ಳೆ ಶೈನಿಂಗ್ ಆಗಿರುತ್ತೆ ನೋಡಿ. ಈಗ ನೋಡಿದರೆ ಕೈಗೇನು ಅಂಟ್ತಿಲ್ಲ, ನೋಡ್ತಿದ್ದೀರಲ್ವ? ಖಂಡಿತ ಎಲ್ಲ ಟ್ರೈ ಮಾಡಿ. ನೆಕ್ಸ್ಟು ನಾನು ಸ್ವಲ್ಪ ಎಗ್ ರೈಸ್ ಮಾಡೋಣ ಅಂದ್ಕೊಂಡು ಎಗ್ ರೈಸಿಗೆ ಒಂದು ಈರುಳ್ಳಿ, ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಅದಾದ ನಂತರ ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಟಿದ್ದೀನಿ. ಒಂದು 4 ಮೊಟ್ಟೆ ತಗೊಂಡಿದ್ದೆ. ನೆಕ್ಸ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು ಎಣ್ಣೆನ ಎಷ್ಟು ಅವಶ್ಯಕತೆ ಇರೋಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಒಂಚೂರು ಫ್ರೈ ಆದಮೇಲೆ ಅದಕ್ಕೆ ನಾನು ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ರೈಸಿಗೆ ಬೇಕಾದಷ್ಟು ಮಾಡ್ತಾಯಿರೋದು. ನೆಕ್ಸ್ಟು ಇದನ್ನು ಚೆನ್ನಾಗಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದು. ಅದಾದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಬೆಂದಾದ ನಂತರ ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಬೇಯೋತ್ತಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಡಿ. ಹಾಕ್ಕೊಂಡು ಬೇಯಿಸುವಾಗ ಬೇಗ ಬೇಯುತ್ತೆ. ಜೊತೆಗೆ ನೀವು ಉಪ್ಪನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ಕಟ್ ಮಾಡಿಟ್ಟಿರುವಂಥ ಕ್ಯಾಪ್ಸಿಕಮ್ನು ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಇದಿಷ್ಟನ್ನು ಬೆಂದಾದ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ ನಂತರ ಇದೆಲ್ಲ ಪ್ರೊಸೀಜರು ಆಗೋತ್ತಿಗೆ ನಾನು ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಪೌಡ್ರು, ಅದಾದ ನಂತರ ಒಂದು ಸ್ವಲ್ಪ ಜೀರಾ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮೊಟ್ಟೆನ ಹಾಕ್ಕೋಬೇಕು. ಮೊಟ್ಟೆ ಹಾಕ್ಕೊಂಬಿಟ್ಟು ನೀವು ಯಾವುದೇ ಕಾರಣಕ್ಕೆ ಕಲಸೋಕ್ಕೆ ಹೋಗಬೇಡಿ. ಪೂರ್ತಿ ಮೊಟ್ಟೆ ಫಸ್ಟು ಎಲ್ಲದನ್ನೂ ಒಡೆದು ಹಾಕ್ಕೊಂಬಿಡಿ. ಫ್ಲೇಮ್ನ ನೀವು ಫುಲ್ ಲೋಲ್ಲಿ ಇಟ್ಕೊಂಡು ಈ ಕೆಲಸ ಎಲ್ಲ ಮಾಡ್ಕೋಬೇಕಾಗುತ್ತೆ. ನೀವು ಹೈ ಫ್ಲೇಮಿಗೆ ಇಟ್ಬಿಟ್ರೆ ಅಥವಾ ಮೀಡಿಯಮ್ ಫ್ಲೇಮಿಗೆ ಇಟ್ಟರೂ ಮೊಟ್ಟೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಇದು ಕೆಲಸ ಮಾಡಿ. ನೆಕ್ಸ್ಟು ಮೊಟ್ಟೆನ ತುಂಬ ಜೋರಾಗೆಲ್ಲ ಕಲಸೋಕ್ಕೆ ಹೋಗಬೇಡಿ. ನಿಧಾನಕ್ಕೆ ಈ ಥರ ಒಂದು ಸ್ವಲ್ಪ ಬೇಯಿಸಿ ಅದಾದ ನಂತರ ಈ ಥರ ಮಿಕ್ಸ್ ಮಾಡಿ. ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟಾದಮೇಲೆ ನೀವು ಇದನ್ನು ಮುಚ್ಚಿಟ್ಬಿಡಿ. ಮುಚ್ಚಿಟ್ಟು ಒಂದು 30 ಸೆಕೆಂಡ್ಸ್ ಅಷ್ಟೊತ್ತು ಮುಚ್ಚಿಡಿ. ಅದಾದ ನಂತರ ಮತ್ತೆ ಓಪನ್ ಮಾಡಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜೋರಾಗೆಲ್ಲ ಮಾಡಿಬಿಟ್ರೆ ತುಂಬ ಸಣ್ಣದಾಗಿರುತ್ತೆ. ನಿಮಗೆ ತಿನ್ನೋಕ್ಕೆ ಮೊಟ್ಟೆ ಮಧ್ಯದಲ್ಲಿ ಸಿಗಬೇಕು ಅಂತ ಹೇಳಿದರೆ ನೀವು ಈ ಥರ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿದರೆ ಈ ಥರ ನಿಧಾನಕ್ಕೆ ಮಾಡಿಕೊಂಡು ನಿಮಗೆ ತಿನ್ನೋಕ್ಕೆ ಮೊಟ್ಟೆ ಅಲ್ಲಲ್ಲಿ ಸಿಗೋಕ್ಕೆ ಚೆನ್ನಾಗಿರುತ್ತೆ. ಇದಿಷ್ಟು ಆದ ನಂತರ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಆದ ನಂತರ ನೆಕ್ಸ್ಟು ರೈಸ್ ಹಾಕ್ಕೋಬೇಕು. ರೈಸ್ ಮಾಡುವಾಗ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟಿರಿ. ನೆಕ್ಸ್ಟು ಒಂದು ವೇಳೆ ನೀವೇನಾದರೂ ರೈಸ್ ಮಾಡೋತ್ತಿಗೆ ಉಪ್ಪು ಹಾಕಿಲ್ಲ ಅಂತೇಳಿದರೆ ಎಗ್ಗನ್ನ ಹಾಕ್ಕೊಳ್ಳೋ ಟೈಮಿಗೆ ಆವಾಗ ಒಂದು ಸ್ವಲ್ಪ ನೀವು ಉಪ್ಪು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ರೈಸ್ ಹಾಕಿದ ನಂತರ ಒಂದು ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್, ಒಂದು ಅರ್ಧ ಸ್ಪೂನು ಚಿಲ್ಲಿ ಸಾಸ್, 1 ಸ್ಪೂನು ಸೋಯಾ ಸಾಸ್ ಇಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಿಲ್ಲಿ ಸಾಸ್, ಸೋಯಾ ಸಾಸ್ ಇದರಲ್ಲೆಲ್ಲ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಹಾಗಾಗಿ ನಾನು ಯಾವಾಗವಾಗ ಹೇಳೋದೇನು ಅಂತೇಳಿದರೆ ಉಪ್ಪನ್ನ ಹಾಕೋತ್ತಿಗೆ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ಅಂತ.
ಸೊ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನಿಮಗೆ ಇದಿಷ್ಟು ರೆಡಿ, ಎಗ್ ರೈಸ್ ರೆಡಿ. ನಿಮಗೊಂದು ವೇಳೆ ಈ ಚಿಲ್ಲಿ ಸಾಸ್, ಸೋಯಾ ಸಾಸ್ ಇದೆಲ್ಲ ಬಳಕೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಲೆಮನ್ ಜ್ಯೂಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಎಗ್ ಹಿಡ್ಕೊಂಡು ಏನು ಯೋಚನೆ ಮಾಡ್ತಾ ಇದೆ ಅಂತ ನೋಡ್ತಿದ್ದೀರಾ? ಇವಾಗೆಲ್ಲ ಏನು ಗೊತ್ತಾ, ಯಾವುದು ಫೇಕ್ ಎಗ್ಗು, ಯಾವುದು ರಿಯಲ್ ಎಗ್ಗು, ಏನು ಮಾಡಬೇಕು ಒಂದೂ ಗೊತ್ತಾಗಲ್ಲ. ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಇವಾಗೆಲ್ಲ ತೋರಿಸ್ತಾನೆ ಇರ್ತಾರೆ. ನೀವು ನೋಡ್ತಾ ಇದ್ರೆ ಮೈಕ್ರೋಸ್ಕೋಪ್ಗಳನ್ನೆಲ್ಲ ಯೂಸ್ ಮಾಡಿ ತೋರಿಸ್ತಿರ್ತಾರೆ ಗೊತ್ತಾ, ಫುಡ್ಡಲ್ಲೆಲ್ಲ ಏನೇನಿರುತ್ತೆ, ಯಾವ ಥರ ಇರುತ್ತೆ ಅದೆಲ್ಲ ತೋರಿಸುವಾಗ ಆ್ಯಕ್ಚುಲಿ ಮನೆಗೆ ಈ ಥರ ಎಗ್ ತಂದ ತಕ್ಷಣ ಫಸ್ಟ್ ನನಗೆ ಅನಿಸಿದ್ದು ಈ ಥರ, ಇದು ರಿಯಲ್ಲಾ ಫೇಕಾ ಅಂತ. ಯಾಕೆ ಅಂತ ಹೇಳಿದರೆ ಇದು ಸ್ವಲ್ಪ ಮ್ಯಾಂಗೋ ಥರ ಶೇಪಲ್ಲಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ತುದಿಯಲ್ಲಿ ನೋಡ್ತಿದ್ರೆ ಸ್ವಲ್ಪ ಮ್ಯಾಂಗೋ ಥರ ಇದೆ. ಇದು ನಾರ್ಮಲ್ ಓವಲ್ ಶೇಪಲ್ಲಿದೆ. ಇನ್ನೊಂದು ಸ್ವಲ್ಪ ಸಣ್ಣ ಇತ್ತು, ಒಂದು ದೊಡ್ಡದಾಗಿರುತ್ತೆ. ಯಾವುದಪ್ಪ ರಿಯಲ್ಲು ಯಾವುದಪ್ಪ ಫೇಕು ಒಂದೂ ಗೊತ್ತಾಗಲ್ಲ. ಅದ್ರ ಜೊತೆ ಊಟ ಅಂತೂ ಮಾಡಲೇಬೇಕು. ಬಿಸಿ ಬಿಸಿ ಎಗ್ ರೈಸ್ ಅಂತೂ ಮಾಡಿಟ್ಟಿದ್ದೀನಿ, ಅದನ್ನಂತೂ ತಿನ್ನಬೇಕು. ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ತಿನ್ಬೇಕಾ ತಿನ್ನಬಾರ್ದು ಒಂದೂ ಗೊತ್ತಾಗಲ್ಲ. ಇದೇ ಥರ ನಿಮಗೂ ಡೌಟ್ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.